ಹಾಯ್ ಸ್ನೇಹಿತರೆ, ಒಂದು ಕಾಲದಲ್ಲಿ ಇಡೀ ಜಗತ್ತನ್ನು ನಗಿಸಿದ ಒಬ್ಬ ವ್ಯಕ್ತಿ ಇದ್ದರು. ಅವರ ಮುಖದಲ್ಲಿ ನಗು, ಕೈಯಲ್ಲಿ ಕಬ್ಬಿನ ಕೋಲು, ತಲೆಯ ಮೇಲೆ ಚಿಕ್ಕ ಟೋಪಿ, ಮೈಮೇಲೆ ಕೋಟು. ಅವರು ಮಾತನಾಡದೇ ಇದ್ದರೂ ಜನರು ನಗುತ್ತಿದ್ದರು. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ, ಇಡೀ ಜಗತ್ತಿಗೆ ನಗುವನ್ನು ನೀಡಿದ ಈ ವ್ಯಕ್ತಿಯ ಬಾಲ್ಯ ಮಾತ್ರ ನಗುವಿನಿಂದ ತುಂಬಿರಲಿಲ್ಲ. ಬಡತನ, ಹಸಿವು, ಕುಟುಂಬದ ಸಂಕಷ್ಟ ಮತ್ತು ಅನೇಕ ಕಷ್ಟಗಳನ್ನು ಎದುರಿಸಿ ತಮ್ಮ ಪ್ರತಿಭೆಯನ್ನು ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬರಾದ ವ್ಯಕ್ತಿಯೇ ಚಾರ್ಲಿ ಚಾಪ್ಲಿನ್. ಅವರ ಜೀವನದ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ಪ್ರತಿಭೆ ಮತ್ತು ಪರಿಶ್ರಮವನ್ನು ಬಿಡಬಾರದು. ಚಾರ್ಲಿ ಚಾಪ್ಲಿನ್ ಅವರು 1889ರ ಏಪ್ರಿಲ್ 16ರಂದು ಇಂಗ್ಲೆಂಡಿನ ಲಂಡನ್ನಲ್ಲಿ ಜನಿಸಿದರು. ಅವರ ಕುಟುಂಬದಲ್ಲಿ ಕಲೆಯ ವಾತಾವರಣವಿತ್ತು. ಅವರ ತಂದೆ ಚಾರ್ಲ್ಸ್ ಚಾಪ್ಲಿನ್ ಹಿರಿಯರು ಗಾಯಕರಾಗಿದ್ದರು ಮತ್ತು ತಾಯಿ ಹನ್ನಾ ಚಾಪ್ಲಿನ್ ರಂಗಭೂಮಿ ಕಲಾವಿದರಾಗಿದ್ದರು. ಆದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರಲಿಲ್ಲ. ಚಾಪ್ಲಿನ್ ಅವರ ಬಾಲ್ಯ ಬಹಳ ಕಷ್ಟಕರವಾಗಿತ್ತು. ತಂದೆಯಿಂದ ದೂರವಾಗುವ ಪರಿಸ್ಥಿತಿ ಮತ್ತು ತಾಯಿಯ ಅನಾರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆಗಳು ಅವರ ಬಾಲ್ಯವನ್ನು ಸಂಕಷ್ಟದಿಂದ ತುಂಬಿಸಿದವು. ಬಾಲ್ಯದಲ್ಲಿಯೇ ಚಾಪ್ಲಿನ್ ರಂಗಭೂಮಿಯತ್ತ ಆಕರ್ಷಿತರಾದರು. ಅವರಿಗೆ ಶಾಲಾ ಶಿಕ್ಷಣಕ್ಕಿಂತ ಅಭಿನಯ ಮತ್ತು ಪ್ರದರ್ಶನ ಜಗತ್ತು ಹೆಚ್ಚು ಪರಿಚಿತವಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ವೇದಿಕೆಯ ಮೇಲೆ ಅಭಿನಯಿಸಲು ಆರಂಭಿಸಿದರು. ಅವರಲ್ಲಿ ಸಹಜವಾದ ಹಾಸ್ಯ ಪ್ರಜ್ಞೆ ಇತ್ತು. ಜನರನ್ನು ಹೇಗೆ ನಗಿಸಬೇಕು, ಮುಖಭಾವನೆ ಮತ್ತು ದೇಶ ಭಾಷೆಯನ್ನು ಹೇಗೆ ಬಳಸಬೇಕು ಎಂಬುದನ್ನು ಅವರು ನಿಧಾನವಾಗಿ ಕಲಿತುಕೊಂಡರು. ಮುಂದೆ ಚಾಪ್ಲಿನ್ ಅಮೆರಿಕಕ್ಕೆ ತೆರಳಿ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷಿಸಲು ಆರಂಭಿಸಿದರು. ಆ ಕಾಲದಲ್ಲಿ ಚಲನಚಿತ್ರ ಜಗತ್ತು ಇಂದಿನಂತಿರಲಿಲ್ಲ. ಬಹುತೇಕ ಸಿನಿಮಾಗಳು ಮೂಕಚಿತ್ರಗಳಾಗಿದ್ದವು. ಅಂದರೆ ನಟರು ಮಾತನಾಡುವ ಧ್ವನಿ ಇರಲಿಲ್ಲ. ಅಭಿನಯ, ಮುಖಭಾವನೆ ಮತ್ತು ದೇಹದ ಚಲನೆಗಳ ಮೂಲಕವೇ ಕಥೆಯನ್ನು ಪ್ರೇಕ್ಷಕರಿಗೆ ಅರ್ಥ ಮಾಡಿಸಬೇಕಾಗಿತ್ತು. ಈ ಪರಿಸ್ಥಿತಿ ಚಾಪ್ಲಿನ್ ಅವರ ಪ್ರತಿಭೆಗೆ ಸೂಕ್ತವಾದ ವೇದಿಕೆಯಾಯಿತು. ಅವರು ನಿಧಾನವಾಗಿ ತಮ್ಮದೇ ಆದ ವಿಶಿಷ್ಟ ಪಾತ್ರವನ್ನು ರೂಪಿಸಿದರು. ಚಿಕ್ಕ ಮೀಸೆ, ಬೌಲರ್ ಟೋಪಿ, ಬಿಗಿಯಾದ ಕೋಟು, ಸಡಿಲವಾದ ಪ್ಯಾಂಟು, ದೊಡ್ಡ ಬೂಟು ಮತ್ತು ಕೈಯಲ್ಲಿ ಕಬ್ಬಿನ ಕೋಲು. ಈ ರೂಪವೇ ಮುಂದೆ ವಿಶ್ವಪ್ರಸಿದ್ಧವಾದ ದಿ ಪ್ರಾಂಟ್ ಪ್ರಾಂತ್ಯವಾಯಿತು. ಈ ಪಾತ್ರ ಹೊರಗೆ ನೋಡಲು ಹಾಸ್ಯಮಯವಾಗಿದ್ದರೂ ಅದರೊಳಗೆ ಸಾಮಾನ್ಯ ಬಡ ಮನುಷ್ಯನ ಜೀವನ ಮತ್ತು ಕನಸುಗಳು, ಅವನ ಸಮಸ್ಯೆಗಳು ಮತ್ತು ಸಮಾಜದ ಬಗ್ಗೆ ಸೂಕ್ಷ್ಮವಾದ ವ್ಯಂಗ್ಯ ಅಡಗಿತ್ತು. ಚಾಪ್ಲಿನ್ ಅವರ ವಿಶೇಷತೆ ಕೇವಲ ಜನರನ್ನು ನಗಿಸುವುದಲ್ಲ. ಅವರು ನಗುವಿನ ಮೂಲಕ ಸಮಾಜದ ಸಮಸ್ಯೆಗಳನ್ನು ತೋರಿಸುತ್ತಿದ್ದರು. ಬಡತನ, ನಿರುದ್ಯೋಗ, ಅಸಮಾನತೆ ಮತ್ತು ಯಾಂತ್ರೀಕರಣದಿಂದ ಮನುಷ್ಯರ ಜೀವನದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಮ್ಮ ಸಿನಿಮಾಗಳಲ್ಲಿ ಹಾಸ್ಯ ಮತ್ತು ಭಾವನೆಯ ಮೂಲಕ ಪ್ರೇಕ್ಷಕರ ಮುಂದೆ ಇಡುತ್ತಿದ್ದರು. ಅವರ ಚಿತ್ರಗಳನ್ನು ನೋಡಿದಾಗ ಒಂದು ಕ್ಷಣ ನಗುವು ಬರುತ್ತಿತ್ತು. ಮತ್ತೊಮ್ಮೆ ಕ್ಷಣದಲ್ಲಿ ಅದೇ ದೃಶ್ಯ ನಮ್ಮನ್ನು ಯೋಚಿಸುವಂತೆ ಮಾಡುತ್ತಿತ್ತು. ಅವರ ಪ್ರಸಿದ್ಧ ಚಿತ್ರಗಳಲ್ಲಿ ದ ಕಿಡ್ ಒಂದು ಪ್ರಮುಖ ಚಿತ್ರ. ಈ ಸಿನಿಮಾದಲ್ಲಿ ಹಾಸ್ಯ ಮತ್ತು ಭಾವನೆ ಎರಡನ್ನೂ ಅದ್ಭುತವಾಗಿ ಬೆರೆಸಿದರು. ಹಸಿವಿನಂಥ ಗಂಭೀರ ವಿಷಯವನ್ನು ಹಾಸ್ಯದ ಮೂಲಕ ತೋರಿಸುವ ಅವರ ಸಾಮರ್ಥ್ಯ ಪ್ರೇಕ್ಷಕರನ್ನು ಆಕರ್ಷಿಸಿತು. 1931ರಲ್ಲಿ ಬಿಡುಗಡೆಯಾದ ಸಿಟಿ ಲೈಟ್ಸ್ ಅವರ ಅತ್ಯಂತ ಪ್ರಸಿದ್ಧ ಚಿತ್ರಗಳಲ್ಲಿ ಒಂದಾಯಿತು. ಈ ಚಿತ್ರದಲ್ಲಿ ಅವರು ಹಾಸ್ಯದ ಜೊತೆಗೆ ಮಾನವೀಯತೆ ಮತ್ತು ಭಾವನೆಗಳಿಗೆ ಹೆಚ್ಚಿನ ಮಹತ್ವ ನೀಡಿದರು. ಈ ಚಿತ್ರವು ಮಾತಿನ ಸಿನಿಮಾಗಳು ಜನಪ್ರಿಯವಾಗುತ್ತಿದ್ದ ಕಾಲದಲ್ಲಿಯೂ ಚಾಪ್ಲಿನ್ ಅವರ ಮೂಕಚಿತ್ರ ಶೈಲಿಯ ಶಕ್ತಿಯನ್ನು ತೋರಿಸಿತು. ನಂತರ ಬಂದ ಮಾಡರ್ನ್ ಟೈಮ್ಸ್ ಚಿತ್ರದಲ್ಲಿ ಕೈಗಾರಿಕಾ ಯುಗ ಮತ್ತು ಯಂತ್ರಗಳ ನಡುವೆ ಸಿಲುಕಿದ ಸಾಮಾನ್ಯ ಕಾರ್ಮಿಕನ ಜೀವನವನ್ನು ಹಾಸ್ಯಮಯವಾಗಿ ಚಿತ್ರಿಸಿದರು. ಕೆಲಸದ ವೇಗ, ಯಂತ್ರಗಳ ನಿಯಂತ್ರಣ ಮತ್ತು ಮನುಷ್ಯನ ಜೀವನದ ಮೇಲೆ ಕೈಗಾರೀಕರಣ ಬೀರುವ ಪರಿಣಾಮಗಳ ಬಗ್ಗೆ ಈ ಸಿನಿಮಾ ಪ್ರೇಕ್ಷಕರನ್ನು ಯೋಚಿಸುವಂತೆ ಮಾಡಿತು. ಚಾಪ್ಲಿನ್ ಕೇವಲ ನಟನಲ್ಲ, ಸಮಾಜವನ್ನು ಗಮನಿಸುವ ಒಬ್ಬ ಕಲಾವಿದ ಎಂಬುದನ್ನು ಈ ಚಿತ್ರ ಮತ್ತೊಮ್ಮೆ ಸಾಬೀತುಪಡಿಸಿತು. 1940ರಲ್ಲಿ ಬಿಡುಗಡೆಯಾದ ದ ಗ್ರೇಟ್ ಡೈರೆಕ್ಟರ್ ಚಾಪ್ಲಿನ್ ಅವರ ಜೀವನ ಮತ್ತೊಮ್ಮೆ ಮಹತ್ವದ ಚಿತ್ರ. ಈ ಚಿತ್ರದಲ್ಲಿ 1940ರಲ್ಲಿ ಬಿಡುಗಡೆಯಾದ
ದ ಗ್ರೇಟ್ ಡೈರೆಕ್ಟರ್ ಚಾಪ್ಲಿನ್ ಅವರ ವೃತ್ತಿ ಜೀವನದ ಮತ್ತೊಮ್ಮೆ ಮಹತ್ವದ ಚಿತ್ರ. ಈ ಚಿತ್ರದಲ್ಲಿ ಅವರು ಸರ್ವಾಧಿಕಾರ ಮತ್ತು ಯುದ್ಧದ ವಿರುದ್ಧ ವ್ಯಂಗ್ಯವನ್ನು ಬೆಳೆಸಿದರು. ಆ ಕಾಲದ ರಾಜಕೀಯ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಚಿತ್ರ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಹಾಸ್ಯವನ್ನು ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲ, ಅನ್ಯಾಯದ ವಿರುದ್ಧ ಮಾತನಾಡಲು ಕೂಡ ಬಳಸಬಹುದು ಎಂಬುದನ್ನು ಚಾಪ್ಲಿನ್ ಅವರು ತೋರಿಸಿಕೊಟ್ಟರು. ಚಾರ್ಲಿ ಚಾಪ್ಲಿನ್ ಅವರ ಪ್ರತಿಭೆ ಅಭಿನಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ನಿರ್ದೇಶಕರಾಗಿದ್ದರು, ಚಿತ್ರಕಥೆ ಬರೆಯುತ್ತಿದ್ದರು ಮತ್ತು ತಮ್ಮ ಸಿನಿಮಾಗಳ ನಿರ್ಮಾಣದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಅವರ ಸಂಗೀತದ ಮೇಲೂ ಆಸಕ್ತಿ ಹೊಂದಿದ್ದರು. ತಮ್ಮ ಅನೇಕ ಸಿನಿಮಾಗಳ ಸಂಗೀತದೊಂದಿಗೆ ಕೂಡ ಅವರು ಕೆಲಸ ಮಾಡುವುದರಲ್ಲಿ. ಹೀಗಾಗಿ ಚಾಪ್ಲಿನ್ ಒಬ್ಬ ದೊಡ್ಡ ಸಂಪೂರ್ಣ ಚಿತ್ರಕಲಾವಿದನಾಗಿ ಬೆಳೆದರು. ಆದರೆ ಅವರ ಜೀವನದಲ್ಲಿ ಎಲ್ಲವೂ ಸುಲಭವಾಗಿರಲಿಲ್ಲ. ಅವರ ವ್ಯಕ್ತಿತ್ವ, ಜೀವನ ಮತ್ತು ರಾಜಕೀಯ ಅಭಿಪ್ರಾಯಗಳು ಹಲವು ಬಾರಿ ವಿವಾದಗಳಿಗೆ ಕಾರಣವಾದವು. 1950ರ ದಶಕದಲ್ಲಿ ಅಮೆರಿಕದ ರಾಜಕೀಯ ವಾತಾವರಣದಲ್ಲಿ ಅವರ ವಿರುದ್ಧ ಟೀಕೆಗಳು ಹೆಚ್ಚಾದವು. ಕೊನೆಗೆ ಅವರು ಯುರೋಪಿನಲ್ಲಿ ನೆಲೆಸಿದರು. ಸ್ವಿಟ್ಜರ್ಲೆಂಡ್ನಲ್ಲಿರುವ ತಮ್ಮ ಮನೆಯನ್ನು ಅವರು ತಮ್ಮ ಜೀವನದ ಕೊನೆಯ ವರ್ಷಗಳನ್ನು ಕಳೆದರು. ವಯಸ್ಸಾದರೂ ಚಾಪ್ಲಿನ್ ಅವರ ಕಲೆಯ ಮೇಲಿನ ಆಸಕ್ತಿ ಕಡಿಮೆಯಾಗಲಿಲ್ಲ. ಅವರ ಚಿತ್ರಗಳು ವಿಶ್ವದ ವಿವಿಧ ದೇಶಗಳಲ್ಲಿ ಪ್ರದರ್ಶಿಸಲ್ಪಟ್ಟವು. ಅನೇಕ ತಲೆಮಾರುಗಳ ಅವರ ಸಿನಿಮಾಗಳನ್ನು ನೋಡಿ ನಗಿದವು ಮತ್ತು ಅವರ ಸಂದೇಶವನ್ನು ಅರ್ಥ ಮಾಡಿಕೊಂಡವು. ಅವರ ವಿಶೇಷ ಅಭಿನಯ ಶೈಲಿ ಭಾಷೆಯ ಗಡಿಗಳನ್ನು ದಾಟಿತ್ತು. ಒಂದು ದೇಶದ ಭಾಷೆ ತಿಳಿಯದ ವ್ಯಕ್ತಿಗೂ ಅವರ ಮುಖಭಾವನೆ ಮತ್ತು ಭಾಷೆ ಅರ್ಥವಾಗುತ್ತಿತ್ತು. 1977ರ ಡಿಸೆಂಬರ್ 25ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಚಾರ್ಲಿ ಚಾಪ್ಲಿನ್ ನಿಧನರಾದರು. ಅವರು ಈ ಜಗತ್ತನ್ನು ತೋರಿದರೂ ಅವರ ನಗು ಇಂದಿಗೂ ಜೀವಂತವಾಗಿದೆ. ಅವರ ಸಿನಿಮಾಗಳು ಎಂದಿಗೂ ಜನರನ್ನು ನಗಿಸುತ್ತವೆ, ಭಾವುಕರನ್ನಾಗಿಸುತ್ತವೆ ಮತ್ತು ಯೋಚಿಸುವಂತೆ ಮಾಡುತ್ತದೆ. ಬಡತನದಿಂದ ಆರಂಭವಾದ ಅವರ ಜೀವನ ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾವಿದರೊಬ್ಬರ ಜೀವನವಾಗಿ ರೂಪುಗೊಂಡಿತು. ಚಾರ್ಲಿ ಚಾಪ್ಲಿನ್ ಅವರ ಜೀವನ ನಮಗೆ ಒಂದು ಅದ್ಭುತ ಸಂದೇಶ ನೀಡುತ್ತದೆ. ನಮ್ಮ ಆರಂಭ ಹೇಗಿತ್ತು ಎಂಬುದಕ್ಕಿಂತ ನಾವು ನಮ್ಮ ಪ್ರತಿಭೆಯನ್ನು ಹೇಗೆ ಬಳಸುತ್ತೇವೆ ಎಂಬುದು ಮುಖ್ಯ. ಕಷ್ಟಗಳನ್ನು ನಮ್ಮನ್ನು ಮುರಿಯಬಹುದು, ಆದರೆ ಶಕ್ತಿಯೂ ಆಗಬಹುದು. ಚಾಪ್ಲಿನ್ ತಮ್ಮ ಜೀವನದ ಕಷ್ಟಗಳನ್ನು ನಗುವಿನ ಕಲೆಯಾಗಿ ಅವರು ಜಗತ್ತಿನ ಕೇವಲ ನಗುವನ್ನು ನೀಡಲಿಲ್ಲ, ನಗುವಿನ ಹಿಂದೆ ಅಡಗಿರುವ ಮಾನವೀಯತೆಯನ್ನು ತೋರಿಸಿದರು. ಹೀಗಾಗಿ ಚಾರ್ಲಿ ಚಾಪ್ಲಿನ್ ಕೇವಲ ಒಬ್ಬ ಹಾಸ್ಯ ನಟನಲ್ಲ, ಅವರು ನಟ, ನಿರ್ದೇಶಕ, ಬರಹಗಾರ, ಸಂಗೀತಗಾರ ಮತ್ತು ಮುಖ್ಯವಾಗಿ ಮಾನವ ಜೀವನವನ್ನು ಅರ್ಥ ಮಾಡಿಕೊಂಡ ಒಬ್ಬ ಮಹಾನ್ ಕಲಾವಿದ. ಅವರ ಜೀವನವನ್ನು ನೆನಪಿಸಿಕೊಂಡಾಗ ನಮಗೆ ಒಂದು ಮಾತು ನೆನಪಾಗುತ್ತದೆ: ಕಷ್ಟಗಳ ನಡುವೆಯೂ ನಗುವನ್ನು ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಚಾರ್ಲಿ ಚಾಪ್ಲಿನ್ ಅವರ ಈ ಜೀವನ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.